ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, 2026ರಲ್ಲಿ ಭಾರತ ಭೂತಾನ್ 7ನೇ ಜಂಟಿ ಕಸ್ಟಮ್ಸ್ ಗ್ರೂಪ್ ಸಭೆಯಲ್ಲಿ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಥಿಂಪು, ಆಪ್ಷನ್ ಸಿ ಮೂನಾರ್ ಕೇರಳ, ಆಪ್ಷನ್ ಡಿ ಗುವಾಹಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂನಾರ್ ಕೇರಳ. ಪ್ರಮುಖ ಘಟನೆ ನೋಡೋದ ಸಭೆ 7ನೇ ಭಾರತ ಭೂತಾನ್ ಜಂಟಿ ಕಸ್ಟಮ್ಸ್ ಗ್ರೂಪ್ ಸಭೆ. ಇದು ದಿನಾಂಕ ಯಾವಾಗ ನಡೆದಿದ್ದು ಅಂದರೆ 20-21 ಏಪ್ರಿಲ್ 2026. ಸ್ಥಳ ಮೂನಾರ್, ಇಡುಕ್ಕಿ ಜಿಲ್ಲೆ, ಕೇರಳ. ಸಹ ಅಧ್ಯಕ್ಷರು ಯೋಗೇಂದ್ರ ಗರ್ಗ್, ವಿಶೇಷ ಕಾರ್ಯದರ್ಶಿ ಮತ್ತು ಸದಸ್ಯ CBIC ಭಾರತ. ಸೋನಂ ಜಮೋಹ್, ಮಹಾನಿರ್ದೇಶಕ ಕಂದಾಯ ಮತ್ತು ಕಸ್ಟಮ್ಸ್ ಇಲಾಖೆ, ಭೂತಾನ್ ಹಣಕಾಸು ಸಚಿವಾಲಯ. ಜಂಟಿ ಅಡಿ ನಿರ್ವಹಣಾ ಗುಂಪು ಸಭೆ 22-23 ಏಪ್ರಿಲ್ 2026. ಭಾರತ ಭೂತಾನ್ ವ್ಯಾಪಾರ ಸಂಬಂಧ ಹೇಗಿದೆ ನೋಡೋದಾದರೆ, ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಭಾರತ ಭೂತಾನ್ನ ಒಟ್ಟು ವ್ಯಾಪಾರದ ಸುಮಾರು 80% ಅಂದರೆ 80% ಅಷ್ಟು ವ್ಯಾಪಾರ ವಹಿವಾಟುಗಳಿವೆ. ದ್ವಿಪಕ್ಷೀಯ ವ್ಯಾಪಾರ ಫೈನಾನ್ಷಿಯಲ್ 2024-25 $1.9 ಬಿಲಿಯನ್ಸ್ ಇದೆ. ಬೆಳವಣಿಗೆ ಹಿಂದಿನ ವರ್ಷಕ್ಕಿಂತ 46% ಹೆಚ್ಚಳವಾಗಿದೆ. ಭೂಗಡಿ ಕಸ್ಟಮ್ಸ್ ಸ್ಪರ್ಶನ್ಗಳು ನೋಡೋದಾದರೆ 10 ಅಧಿಸೂಚಿತ LCS ಪಶ್ಚಿಮ ಬಂಗಾಳ 6, ಅಸ್ಸಾಂ 4 ಆಗಿದೆ. ಪರೀಕ್ಷೆಗೆ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ, ಮುಖ್ಯವಾದ ಅಂಕಗಳನ್ನ ನೋಡೋದಾದ್ರೆ, 7ನೇ JGC ಸಭೆ ದಿನಾಂಕ 20-21 ಏಪ್ರಿಲ್ 2026ರಂದು ಇದು ನಡೆದಿದ್ದು. ಸ್ಥಳ ಎಲ್ಲಿ ಅಂದರೆ ಮೂನಾರ್ ಕೇರಳದಲ್ಲಿ ನಡೆದಿದ್ದು. ಭಾರತದ ಸಹ ಅಧ್ಯಕ್ಷ ಯಾರು ಅಂದರೆ ಯೋಗೇಂದ್ರ ಗರ್ಗ್, CBIC. ಭೂತಾನ್ ಸಹ ಅಧ್ಯಕ್ಷರು ನೋಡೋದಾದ್ರೆ ಸೋನಂ ಜಮೋಹ್. ದ್ವಿಪಕ್ಷೀಯ ವ್ಯಾಪಾರ 24-25ನೇ ಇಸ್ವಿದು ಎಷ್ಟಿದೆ ಅಂದರೆ $1.9 ಬಿಲಿಯನ್ ಇದೆ. 46% ಬೆಳಿಲಿಕ್ಕೆ ಇದೆ ಲಾಸ್ಟ್ಗಿಂತ ಈ ಇಯರ್ಗೆ. ಭೂತಾನ್ಗೆ ಭಾರತದ ಪಾಲು 80% ವ್ಯಾಪಾರದಷ್ಟು ನಡೆದಿದೆ. ಭೂಗಡಿ LCS ಸಂಖ್ಯೆ 10, WBC ಅಸ್ಸಾಂ 4 ಇದೆ. ಅಂದರೆ 10ರಲ್ಲಿ 6 ವೆಸ್ಟ್ ಬೆಂಗಾಲ್, ಅಸ್ಸಾಂ 4. ಈ ECTCS ಪೂರ್ಣ ರೂಪ ಏನು ಅಂದರೆ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಕಾರ್ಗೋ ಟ್ರ್ಯಾಕಿಂಗ್ ಸಿಸ್ಟಮ್. ಆಪರೇಷನ್ ನಂಬೂರ್ ವಾಹನ ಕಳ್ಳ ಸಾಗಾಣಿಕೆ ವಿರುದ್ಧ ಕಾರ್ಯಾಚರಣೆ 2025. ಭೂತಾನ್ ತಂಡ 10 ಸದಸ್ಯರ ನಿಯೋಗ, ಕಸ್ಟಮ್ಸ್ ಆಯುಕ್ತರ ನೇತೃತ್ವ. ಭಾರತದ ಮೊದಲ ಸಮಗ್ರ ಕೃಷಿ ಬುದ್ಧಿಮತ್ತೆ ಪರಿಸರ ವ್ಯವಸ್ಥೆಯನ್ನು ಪರಿಚಯಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ IIT ದೆಹಲಿ, ಆಪ್ಷನ್ ಬಿ IIT ರೂರ್ಕಿ, ಆಪ್ಷನ್ ಸಿ IISc ಬೆಂಗಳೂರು, ಆಪ್ಷನ್ ಡಿ IIT ಖರಗ್ಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ IIT ರೂರ್ಕಿ. ಏನಿದು? ಇದು ಪ್ರಮುಖ ಘಟನೆ ನೋಡಿದ ಯೋಜನೆ ಅನಾಮ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ನೆಕ್ಸ್ಟ್ ಜನರೇಷನ್ ಥ್ರೂ ಅಗ್ರಿಕಲ್ಚರಲ್ ಮಾಡರ್ನೈಸೇಷನ್. ಅಂದರೆ ಅಗ್ರಿಕಲ್ಚರ್ಗೆ ಇದು AI ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ನಾಮನ್ AI ಅಂತ ಪರಿಚಯಿಸಿದವರು IIT ರೂರ್ಕಿನ AI ಕೃಷಿ ಶ್ರೇಷ್ಠತಾ ಕೇಂದ್ರ. ವಿಶೇಷತೆ: ಭಾರತದ ಮೊದಲ ಸಂಪೂರ್ಣ ಸಮಗ್ರ ಕೃಷಿ ಬುದ್ಧಿಮತ್ತೆ ಪರಿಸರ ವ್ಯವಸ್ಥೆ. ಉದ್ದೇಶ: ಸಾಂಪ್ರದಾಯಿಕ ಕೃಷಿಯನ್ನು ಗ್ರೀನ್ ಇಂಟೆಲಿಜೆನ್ಸ್ ಯುಗಕ್ಕೆ ಕೊಂಡೊಯ್ಯುವುದು. ಧನ ಸಹಾಯ: ಕೇಂದ್ರ ಸರ್ಕಾರದ 990 ಕೋಟಿ ರಾಷ್ಟ್ರೀಯ ಉಪಕ್ರಮದಡಿ ಕೃಷಿ, ಆರೋಗ್ಯ, ಸುಸ್ಥಿರ ನಗರಗಳಿಗೆ 3 COE ಕೊಟ್ಟಿದ್ದಾರೆ. ಅಂದರೆ ಕೃಷಿ ಶ್ರೇಷ್ಠತಾ ಕೇಂದ್ರ. IT ರೂರ್ಕಿ ನೋಡೋದಾದ್ರೆ ಇದು 311 ಕೋಟಿ ಅನುದಾನವಾಗಿದೆ. 3 ಪದರದ AI ವಾಸ್ತುಶಿಲ್ಪ ಇದು. ಮೊದಲನೇ ಪದರ ನೋಡೋದಾದ್ರೆ ಮೂಲ ಸೌಕರ್ಯದ ಪದರ. ಈ ಘಟಕ ಸ್ವಾನ್ AI ಹವಾಮಾನ ಕೇಂದ್ರಗಳು ಮತ್ತು IoT ಸಂವೇದನೆಗಳು ಏನಿದ್ರು ಕಾರ್ಯ ಮಾಡುತ್ತೆ ಅಂದರೆ ತಾಪಮಾನ, ಆರ್ದ್ರತೆ, ಗಾಳಿ, ಮಳೆ, ಸೌರ ವಿಕಿರಣ, ಕ್ಷೇತ್ರ ಮಟ್ಟದ ಡೇಟಾ ಸಂಗ್ರಹವಾಗುತ್ತೆ. ಎರಡನೇ ಪದರ ಬುದ್ಧಿಮತ್ತೆ ಪದರ. ಕೃಷಿ AI ಕಂಪ್ಯೂಟರ್ ವಿಷನ್ ಆ್ಯಂಡ್ ಅನಾಲಿಸಿಸ್. ಬೆಳೆ ಗುರುತಿಸುವಿಕೆ,
ಕೀಟ ಪತ್ತೆ, ಹಾನಿ ಮೌಲ್ಯಮಾಪನ, ಮುನ್ಸೂಚಕ ಬುದ್ಧಿಮತ್ತೆ. 3ನೇ ಪದರ ತೊಡಗಿಸಿಕೊಳ್ಳುವ ಪದರ. ಆನಮ್ ಚಾಟ್ ಇಂಜಿನ್, ACE ಅಂತ ಫುಲ್ ಫಾರ್ಮ್ ಇದು. ACE ಇದು ಫುಲ್ ಫಾರ್ಮ್ ಏನು? ಆನಮ್ ಚಾಟ್ ಇಂಜಿನ್. ಬಹುಭಾಷಾ, ತಜ್ಞಮಾನ್ಯ ಸಲಹೆ, ಹವಾಮಾನ ಎಚ್ಚರಿಕೆ, ಬೆಳೆ ಯೋಜನೆ, ಮಾರುಕಟ್ಟೆ, ಟ್ರೆಂಡಿಂಗ್. ಪ್ರಮುಖ ಘಟಕಗಳು ನೋಡೋದಾದ್ರೆ ಇದು ಸ್ವಾನ್ ಹವಾಮಾನ ಕೇಂದ್ರಗಳು. ಇದರ ಸಂಖ್ಯೆ 100 ಕೇಂದ್ರಗಳಿವೆ. ಪಂಜಾಬ್ನಲ್ಲಿ ಮೊದಲ ಹಂತ. ಲಕ್ಷಣಗಳು: ಬೆಳೆ, ಗಾಳಿ, ವೇಳೆ, ಆರ್ದ್ರತೆ, ಸೌರ ವಿಕಿರಣದ ನೈಜ ಸಮಯ ಡೇಟಾ, ನಿಖರತೆ. IMDಯಿಂದ 99% ನಿಖರತೆ ದೃಢೀಕರಿಸಲಾಗಿದೆ. ಪ್ರಯೋಜನ: ಬೆಳೆ ನಷ್ಟ 7 ರಿಂದ 9% ಕಡಿಮೆ. ನೀರಾವರಿ ನೀರು 20 ರಿಂದ 30% ಉಳಿತಾಯ ಮಾಡಬಹುದು. ವಿಸ್ತರಣೆ: ಹರಿಯಾಣ, ಕೇರಳ, ಉತ್ತರ ಪ್ರದೇಶ, ಒಡಿಶಾ, ಬಿಹಾರ್, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶಕ್ಕೆ ವಿಸ್ತರಣೆ ಆಗಿದೆ. ಮತ್ತೆ ಎರಡನೇದು ಆನಮ್ ಚಾಟ್ ಇಂಜಿನ್, ACE. ಇದೇನು? ಭಾಷೆ 22 ಅಧಿಕ ಭಾಷೆ 1600 ಜೊತೆಗೆ ಉಪಭಾಷೆಗಳಿಗೆ ಬೆಂಬಲ ಕೂಡ ಇದೆ. ಇದು ಸೇವೆ: ಮಣ್ಣಿನ ಆರೋಗ್ಯ, ಕೀಟ ನಿರ್ವಹಣೆ, ಹವಾಮಾನ ಸಲಹೆ. ವಿಶೇಷತೆ: ಪ್ರತಿ ಶಿಫಾರಸು ವಿಶ್ವಾಸಾರ್ಹ ಮೂಲದೊಂದಿಗೆ ರೈತರ ನಂಬಿಕೆ ಹೆಚ್ಚಳ. ಕೃಷಿ ಬುದ್ಧಿಮತ್ತೆ ಕಾಲ್ ಸೆಂಟರ್. 3ನೇದು ಮಾದರಿ ಮಾನವ AI ಹೈಬ್ರಿಡ್ ಕೇಂದ್ರ ಸೇವೆ, ನೈಜ ಸಹಾಯ, ತಜ್ಞಮಾನ್ಯ ಸಲಹೆ. 3ನೇ ಪ್ರಶ್ನೆ, IPL ಇತಿಹಾಸದಲ್ಲಿ 20 ಎಸೆತಕ್ಕಿಂತ ಕಡಿಮೆ ಎಸೆತಗಳಲ್ಲಿ 5 ಅರ್ಧಶತಕ ಗಳಿಸಿದ ಮೊದಲ ಬ್ಯಾಟರ್ ಯಾರು? ಆಪ್ಷನ್ A ಕ್ರಿಸ್ ಗೇಲ್, ಆಪ್ಷನ್ B ಡೇವಿಡ್ ವಾರ್ನರ್, ಆಪ್ಷನ್ C ಅಭಿಷೇಕ್ ಶರ್ಮಾ, ಆಪ್ಷನ್ D AB ಡೆವಿಲಿಯರ್ಸ್. ಸರಿಯಾದ ಉತ್ತರ ಆಪ್ಷನ್ C ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ನೋಡೋದಾದ್ರೆ 2025 ಏಪ್ರಿಲ್ ಇವರು ಮೊದಲ ಭಾರತೀಯ ಇವರು ಸಾಧನೆ ನೋಡಿರೋದು. ಇವರದೇ ಇಂಡಿಯಾ ಫಸ್ಟ್ ಪರ್ಸನ್ IPL ಅಲ್ಲಿ ಈ ವರ್ಷ ಇದು ಮಾಡಿರೋದು. ಏನು ನೋಡೋದ ಇದು 5 ಅರ್ಧಶತಕಗಳು 20 ಎಸೆತಗಳಲ್ಲಿ ವಿಶ್ವದ ಮೊದಲ ಬ್ಯಾಟರ್ ಕೂಡ ಆಗಿದ್ದಾರೆ. ಸಾಧನೆ: IPL ಇತಿಹಾಸದಲ್ಲಿ 20 ಎಸೆತಕ್ಕಿಂತ ಕಡಿಮೆ ಎಸೆತಗಳಲ್ಲಿ 5 ಅರ್ಧಶತಕ ಗಳಿಸಿದ ವಿಶ್ವದ ಮೊದಲ ಬ್ಯಾಟರ್. ದಾಖಲೆ ಪಂದ್ಯ 19 ಏಪ್ರಿಲ್ 2026 ಪಂಜಾಬ್ ಕಿಂಗ್ಸ್ ಮತ್ತು ವರ್ಸಸ್ SRH ಸನ್ರೈಸರ್ಸ್ ಹೈದರಾಬಾದ್ ನ್ಯೂ ಚಂಡೀಗಢ ಅಲ್ಲಿ ನಡೆದಿರೋದು ಈ ದಾಖಲೆ ಆಗಿರೋದು. ಆಮೇಲೆ SRH ಪರ 100 ಸಿಕ್ಸರ್ ಮೊದಲ ಭಾರತೀಯ. ಸಾಧನೆ: ಸನ್ರೈಸರ್ಸ್ ಹೈದರಾಬಾದ್ ಪರ 100 ಸಿಕ್ಸರ್ ಬಾರಿಸಿದ ಮೊದಲ ಭಾರತೀಯ. ದಾಖಲೆ ಪಂದ್ಯ 3 ಏಪ್ರಿಲ್ 2026 ಯಾರು ವಿರುದ್ಧ ಮ್ಯಾಚ್ ಆಗುತ್ತಿದ್ರೆ KKR ನೈಟ್ಸ್ ರೈಡರ್ಸ್ ವರ್ಸಸ್ SRH ಈಡನ್ ಗಾರ್ಡನ್ಸ್. ಮತ್ತೆ ಇನ್ನೊಂದು IPLನಲ್ಲಿ 2ನೇ ಬಾರಿ 135ಕ್ಕೂ ಅಧಿಕ ಸ್ಕೋರ್ ಕೂಡ ತಗೊಂಡಿದ್ದಾರೆ. ಇವರು ಏಕೈಕ ಆಟಗಾರ. ಸಾಧನೆ: IPL ಇತಿಹಾಸದಲ್ಲಿ 135ಕ್ಕೂ ಅಧಿಕ ಸ್ಕೋರ್ 2 ಬಾರಿ ಮಾಡಿದ ಏಕೈಕ ಆಟಗಾರ. ಇನ್ನಿಂಗ್ಸ್ಗಳು 141, 55 ಬಾಲ್ಸ್ ವರ್ಸಸ್ ಯಾರ ಜೊತೆ? ಪಂಜಾಬ್ 2025 ಭಾರತೀಯನಿಂದ ಅತಿ ಹೆಚ್ಚು. ಇನ್ನು 135 ಡೆಲ್ಲಿ DCಯಿಂದ ಡೆಕ್ಕನ್ ಚಾರ್ಜರ್ಸ್ ಏಪ್ರಿಲ್ 22, 2026 ಇದಾಗಿರೋದು. ಭಾರತೀಯರಿಂದ IPLನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ದಾಖಲೆ 141 ರನ್ ಯಾರ ಜೊತೆ? ಪಂಜಾಬ್ದವ್ರ ಜೊತೆ PBKS ಅವ್ರ ಜೊತೆ 2025ರಲ್ಲಿ ಆಗಿರೋದು. ಭಾರತೀಯರಿಂದ IPLನಲ್ಲಿ ಅತಿ ಹೆಚ್ಚು ಸ್ಕೋರ್ ಕೂಡ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಡಾಲ್ಫಿನ್ ಫ್ರೆಂಡ್ಸ್ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ A ಬಿಹಾರ, ಆಪ್ಷನ್ B ಪಶ್ಚಿಮ ಬಂಗಾಳ, ಆಪ್ಷನ್ C ಉತ್ತರ ಪ್ರದೇಶ, ಆಪ್ಷನ್ D ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ C ಉತ್ತರ ಪ್ರದೇಶ. ಪ್ರಮುಖ ಘಟನೆ ನೋಡಿದ ಉಪಕ್ರಮ ಡಾಲ್ಫಿನ್ ಫ್ರೆಂಡ್ಸ್ ಸಮುದಾಯ ಆಧಾರಿತ ಸಂರಕ್ಷಣಾ ಕಾರ್ಯಕ್ರಮ. ಇದು ಪ್ರಾರಂಭ 2026ರಲ್ಲಿ ಪ್ರಾರಂಭ ಆಗಿದ್ದು ಪ್ರಾಜೆಕ್ಟ್ ಡಾಲ್ಫಿನ್ ಮತ್ತು ನಮಾಮಿ ಗಂಗೆ ಕಾರ್ಯಕ್ರಮದಡಿಯಲ್ಲಿ ಇದಾಗಿರೋದು. ರಾಜ್ಯ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು. ಯಾವುದು? ಪ್ರಯಾಗ್ರಾಜ್, ಪಾಟ್ನಾ, ಫತೇಪುರ್ ಜಿಲ್ಲೆಗಳು. ಮತ್ತೆ ಉದ್ದೇಶ
ಅಳಿವಿನಂಚಿನಲ್ಲಿರುವ ಗಂಗಾ ನದಿ ಡಾಲ್ಫಿನ್ ಸಂರಕ್ಷಣೆ ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆ. ಡಾಲ್ಫಿನ್ ಫ್ರೆಂಡ್ಸ್ ಅಂದ್ರೆ ಯಾರು ನೋಡಿದ ಸದಸ್ಯರು ಸ್ಥಳೀಯ ಮೀನುಗಾರರು, ದೋಣಿಗಾರರು, ಯುವಕರು, ಮಹಿಳಾ ಸ್ವಸಹಾಯ ಗುಂಪುಗಳು. ತರಬೇತಿ ವನ್ಯಜೀವಿ ಸಂಸ್ಥೆ, ರಾಜ್ಯ ಅರಣ್ಯ ಇಲಾಖೆ. ಕರ್ತವ್ಯಗಳು: ಡಾಲ್ಫಿನ್ ವಾಸಸ್ಥಾನ ಕಣ್ಗಾವಲು, ಫಾಕಾಮೌ, ಚಕ್ನರ್ಗ್, ಮೇಜಾ ಪ್ರದೇಶಗಳು, ಅಕ್ರಮ ಮೀನುಗಾರಿಕೆ, ಮಾಲಿನ್ಯ ಬಗ್ಗೆ ವರದಿ. ಗಾಯಗೊಂಡ ಡಾಲ್ಫಿನ್ಗಳನ್ನು ಡಾಲ್ಫಿನ್ ಆಂಬ್ಯುಲೆನ್ಸ್ಗೆ ಮಾಹಿತಿ, ಜನಜಾಗೃತಿ. ಡಾಲ್ಫಿನ್ ಶುದ್ಧ ನೀರಿನ ಸೂಚಕ ಎಂದು ತಿಳುವಳಿಕೆ. ಗುರುತು: ವಿಶೇಷ ಐಡಿ ಕಾರ್ಡ್, ಸಮವಸ್ತ್ರ, ಗೌರವಧನ. ಇದರ ಹಿನ್ನೆಲೆ ನೋಡದ ಡಾಲ್ಫಿನ್ ಜನಗಣತಿ ನೋಡದ ಇದ್ರ ನಡೆಸಿದವರು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಗಂಗಾ ವ್ಯವಸ್ಥೆ 5689 ಡಾಲ್ಫಿನ್ಗಳಿವೆ. ಬ್ರಹ್ಮಪುತ್ರದಲ್ಲಿ 635 ಡಾಲ್ಫಿನ್, ಒಟ್ಟು 6340. 2021ರಲ್ಲಿ 3275ರಿಂದ ದುಪ್ಪಟ್ಟಾಗಿದೆ. ಉತ್ತರ ಪ್ರದೇಶದಲ್ಲಿ ಡಾಲ್ಫಿನ್ ದೇಶಗಳಲ್ಲಿ ಅತಿ ಹೆಚ್ಚು ಆಗಿದೆ. ಪ್ರಮುಖ ಹಾಟ್ಸ್ಪಾಟ್ಗೆ ಆದದೊಂದು ಡಾಲ್ಫಿನ್ದು ಪ್ರಯಾಗ್ರಾಜ್ ಫತೇಪುರ್ ವಿಭಾಗದಲ್ಲಿ ಪ್ರಮುಖ ಹಾಟ್ಸ್ಪಾಟ್ ಆಗಿದೆ ಡಾಲ್ಫಿನ್ಸ್ದು. ಸಂಬಂಧಿಸಿದ ಉಪಕ್ರಮಗಳು ನೋಡೋದಾದ್ರೆ ಡಾಲ್ಫಿನ್ ಆಂಬ್ಯುಲೆನ್ಸ್ ಯೋಜನೆ ಕೂಡ ಆಗಿದೆ. ಯಾವಾಗ ಇದು ಪ್ರಾರಂಭ? ಜನವರಿ 13, 2026ರಿಂದ ಡಾಲ್ಫಿನ್ ಆಂಬ್ಯುಲೆನ್ಸ್ ಪ್ರಾರಂಭ ಆಗಿದೆ. ಇದು ವೈಲ್ಡ್ ಲೈಫ್ ಅವರೇ ನೋಡ್ಕೊಳ್ತಾರೆ, ಡೆಹ್ರಾಡೂನ್ ಅವರು. ಅಡಿ ರಾಷ್ಟ್ರೀಯ ಮಿಷನ್ ಈ ಫಾರ್ಮ್ ಕ್ಲೀನಿಂಗ್ ಗಂಗಾ. ಇದು ಯಾವ್ದ್ರಂಡು ಬರೋದಂದ್ರೆ ರಾಷ್ಟ್ರೀಯ ಮಿಷನ್ ಫಾರ್ ಕ್ಲೀನಿಂಗ್ ಗಂಗಾ. ವೆಚ್ಚ 1 ಕೋಟಿ ಆಗಿದೆ. ಸಾಧನೆ: 8 ಗಾಯಗೊಂಡ ಡಾಲ್ಫಿನ್ ರಕ್ಷಣೆ ಚಿಕಿತ್ಸೆ ನದಿಗೆ ಮರಳಿ ಬಿಡುಗಡೆ ಮಾಡಲಾಗಿದೆ. ವೈಶಿಷ್ಟ್ಯ: ತ್ವರಿತ ಆರೈಕೆ ಮತ್ತೆ ಸಾರ್ವಜನಿಕ ಜಾಗೃತಿ. ಪ್ರಾಜೆಕ್ಟ್ ಡಾಲ್ಫಿನ್ ನೋಡೋದಾದ್ರೆ ಇದು ಪ್ರಾರಂಭ ಆಗಸ್ಟ್ 2015 ರಂದು ಪ್ರಾರಂಭ ಆಗಿದ್ದು ಪ್ರಧಾನಿ ಘೋಷಣೆ ಮಾಡಿದ್ರು. ನೋಡಲ್ ಸಚಿವಾಲಯ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇದರ ಅವಧಿ 10 ವರ್ಷ. ಗುರಿ: ನದಿ ಮತ್ತು ಸಮುದ್ರ ಡಾಲ್ಫಿನ್ ಸಂರಕ್ಷಣೆ, ಆವಾಸ ಸಂರಕ್ಷಣೆ, ಸಮುದಾಯ ಭಾಗವಹಿಸುವಿಕೆ. ರಾಷ್ಟ್ರೀಯ ಡಾಲ್ಫಿನ್ ದಿನ ಅಕ್ಟೋಬರ್ 5 ಅಂತ ಗುರುತಿಸಲಾಗಿದೆ. 2ನೇ ವ್ಯಾಪಕ ಡಾಲ್ಫಿನ್ ಸಮೀಕ್ಷೆ 2026 ನೋಡೋದಾದ್ರೆ ಇದು 17 ಜನವರಿ 2026ರಲ್ಲಿ ಪ್ರಾರಂಭ ಆಗಿದ್ದು. ಇದು ಎಲ್ಲಿ ಅಂದ್ರೆ ಬಿಜನೂರ್, ಉತ್ತರ ಪ್ರದೇಶದಲ್ಲಿ. ಇದ್ರ ವ್ಯಾಪ್ತಿ ಗಂಗಾ, ಬ್ರಹ್ಮಪುತ್ರ, ಸುಂದರ್ಬನ್ಸ್ ಮತ್ತೆ ಒಡಿಶಾ. ಈ 4 ಜಾಗದಲ್ಲಿ ಇದೆ. ತಂತ್ರಜ್ಞಾನ: ಹೈಡ್ರೋಫೋನ್, ನೀರೊಳಗಿನ ಅಕೌಸ್ಟಿಕ್ ಮಾನಿಟರಿಂಗ್. ಪ್ರಭೇದಗಳು: ಗಂಗಾ, ಸಿಂಧು, ಇರವಾಡಿ ಡಾಲ್ಫಿನ್ಸ್ ಆಗಿದೆ. ಇನ್ನು ಗಂಗಾ ನದಿ ಡಾಲ್ಫಿನ್ ಸಂಕ್ಷಿಪ್ತ ವರದಿ ನೋಡೋದಾದ್ರೆ ಇದ್ರ ವೈಜ್ಞಾನಿಕ ಹೆಸರು ಡಾಲ್ಫಿನ್ದು ವೈಜ್ಞಾನಿಕ ಹೆಸರು ಬಂದು ಪ್ಲಾಂಟನಿಸ್ಟಾ ಗಂಗೈಟಿಕಾ. ಸ್ಥಾನಮಾನ: ರಾಷ್ಟ್ರೀಯ ಜಲಚರ ಪ್ರಾಣಿ. 2009ರಂದು ಇದು ಘೋಷಿಸಲಾಗಿದೆ. IUCN ಒಳಗೆ ಅಳಿವಿನಂಚಿನಲ್ಲಿರುವುದು. ಇದು ಸೈಟ್ಸ್ ಅನುಬಂಧ 1 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಶೆಡ್ಯೂಲ್ಡ್ 1 ಬರುತ್ತೆ. ವೈಶಿಷ್ಟ್ಯತೆ: ಕುರುಡು ಎಕೋಲೊಕೇಶನ್ ಬಳಸುತ್ತದೆ. ಶುದ್ಧ ನೀರಿನ ಸೂಚಕ. ಆವಾಸ ಗಂಗಾ, ಬ್ರಹ್ಮಪುತ್ರ, ಮೇಘನಾ, ಕನ್ಫ್ಲೂಲಿ ನದಿ ವ್ಯವಸ್ಥೆ ಕೂಡ ಆಗಿದೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ಥ್ಯಾಂಕ್ ಯು.